ಬೆಳ್ತಂಗಡಿಯ ಸರಣಿ ಸಾವುಗಳ ತನಿಖೆ ಮಾಹಿತಿ ಸೋರಿಕೆಯಾಗಿದೆಯಾ? ತನಿಖೆಯ ಮಾಹಿತಿ ಸೋರಿಕೆಯಾದಂತೆ ಎಸ್ಐಟಿ ಹೊಸ ಪ್ಲಾನ್. ಬೆಳತಂಗಡಿಯ ಸರಣಿ ಸಾವುಗಳ ತನಿಖೆ ಮಾಹಿತಿ ಸೋರಿಕೆಯಾಗಿದೆಯಾ? ತನಿಖೆಯ ಮಾಹಿತಿ ಸೋರಿಕೆಯಾಗದಂತೆ ಎಸ್ಐಟಿ ಹೊಸ ಪ್ಲಾನ್. ತನಿಖೆ ಮಾಹಿತಿ ಸೋರಿಕೆ ತಡೆಯಲು ಹೊಸ ಪ್ಲಾನ್. ಐಪಿಎಸ್ ಅಧಿಕಾರಿಗಳಿಂದ ಕಾನ್ಸ್ಟೇಬಲ್ಗಳವರೆಗೂ ಕೂಡ ಈ ಒಂದು ರೂಲ್ಸ್. ಐಪಿಎಸ್ ಅಧಿಕಾರಿಗಳು ಸೇರಿ ಯಾರೂ ಕೂಡ ಇಂಟರ್ನೆಟ್ ಅನ್ನ ಬಳಕೆ ಮಾಡುವಂತೆ ಇಲ್ಲ. ಎಸ್ಐಟಿ ಕಚೇರಿಯ ಒಳಗೆ ಇಂಟರ್ನೆಟ್ ಬಳಕೆ ನಿರ್ಬಂಧ. ಎಸ್ಐಟಿಯಲ್ಲಿ ಬಳಸುತ್ತಿರುವಂತಹ ಸಿಸ್ಟಮ್ಗಳಿಗೂ ಇಲ್ಲ ಇಂಟರ್ನೆಟ್. ಒಳಗೆ ನಡೆಯುವ ತನಿಖೆಗೂ ಹೊರ ಜಗತ್ತಿಗೂ ಸಂಪರ್ಕವೇ ಇಲ್ಲ, ಸಂಪರ್ಕ ಕಟಿಂಗ್. ಎಸ್ಐಟಿ ಕಚೇರಿಯ ಒಳಗೆ ಪ್ರಿಂಟರ್ ಕೂಡ ಇಲ್ಲ. ಮಾಧ್ಯಮದಲ್ಲಿ ಬರುತ್ತಿರುವ ಸುದ್ದಿಗಳಿಗೂ ಕೂಡ ಬೆಲೆ ಕೊಡಬೇಡಿ ಅಂತ ಹೇಳಿ ಎಸ್ಐಟಿ ಮುಖ್ಯಸ್ಥ ಹೇಳಿರುವಂಥದ್ದು. ಪ್ರಕರಣದ ತನಿಖೆಗಷ್ಟೇ ಪ್ರಾಮುಖ್ಯತೆಯನ್ನ ನೀಡುವಂತೆ ಇಡೀ ತಂಡಕ್ಕೆ ಆದೇಶ. ಪ್ರಕರಣದ ತನಿಖೆಯ ಜೊತೆಗೆ ಸೈಬರ್ ಸೆಕ್ಯೂರಿಟಿಯ ಬಗ್ಗೆಯೂ ಕೂಡ ಕಾಳಜಿ. ಈಗ ಸೈಬರ್ ಸೆಕ್ಯೂರಿಟಿ ಕೊಡ್ಲೇಬೇಕು, ಯಾಕಂತಂದ್ರೆ ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿ ಎಂತ ಆಗ್ತಾ ಇದೆ, ಯಾವ ಮೂಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಕ್ಷಣ ಮಾತ್ರದಲ್ಲಿ ಕದ್ಬಿಡ್ತಾರೆ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಸಹೋದ್ಯೋಗಿಗಳಾಗಿರುವಂತಹ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶರತ್, ಈ ಒಂದು ಸರಣಿ ಸಾವುಗಳ ತನಿಖೆ ಮಾಹಿತಿ ಸೋರಿಕೆ ಆಗಬಾರ್ದು ಅಂತ ಹೇಳಿ ಹೊಸ ಹೊಸ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರಂತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಕಾವ್ಯ, ಏನು ಒಂದು ಈ ಪ್ರಕರಣ ತುಂಬಾ ಗಂಭೀರ ಸ್ವರೂಪವಾದದ್ದು, ಜೊತೆಗೆ ತುಂಬಾ ಒಂದು ಹೈ ಪ್ರೊಫೈಲ್ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ಯಾವುದೇ ಮಾಹಿತಿ ಸೋರಿಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಸ್ಐಟಿ ಕಚೇರಿಯ ಒಳಗೆ ನಾಟ್ ಇವನ್ ಒಂದು ಪ್ರಿಂಟರ್ ಕೂಡ ಇಟ್ಟಿಲ್ಲ. ಯಾಕೆಂದ್ರೆ ಅದರಿಂದ ಪ್ರಿಂಟರ್ ತೆಗೆದುಕೊಳ್ಬಹುದು ಅಥವಾ ಪ್ರಿಂಟರ್ಗೆ ಕನೆಕ್ಷನ್ ಇರುವಂತಹ ಸಿಸ್ಟಮ್ಗಳಿಂದ ಏನಾದ್ರು ಮಾಡಬಹುದು ಅನ್ನುವ ಕಾರಣದಿಂದ ಯಾವುದೇ ರೀತಿಯಾದಂತಹ ಒಂದು ಅಂತರ್ಜಾಲಕ್ಕೆ ಕನೆಕ್ಟ್ ಆಗುವಂತಹ ಡಿವೈಸ್ ಗಳನ್ನ ಬಳಸಲಾಗ್ತಾ ಇಲ್ಲ. ಕಂಪ್ಯೂಟರ್ಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಅಂತರ್ಜಾಲದ ಒಂದು ಸಂಪರ್ಕ ನೀಡಲಾಗಿಲ್ಲ. ಇಂಟರ್ನೆಟ್ ಇದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು, ವಾಟ್ಸ್ಆಪ್ ನಲ್ಲಿ ಲಾಗಿನ್ ಮಾಡ್ಕೋಬಹುದು, ಮಾಹಿತಿ ಸೋರಿಕೆ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಎಸ್ಐಟಿ ತೆಗೆದುಕೊಂಡಿದೆ. ಜೊತೆಗೆ ಎಸ್ಐಟಿ ತನಿಖೆ ಆರಂಭವಾದಾಗಿನಿಂದ ಈ ಒಂದು ಪ್ರೋಟೋಕಾಲ್ ನ ಫಾಲೋ ಮಾಡಲಾಗ್ತಾ ಇದೆ. ಎಸ್ಐಟಿ ಮುಖ್ಯಸ್ಥರಿಂದ ಹಿಡಿದು ಎಸ್ಐಟಿಯ ಒಂದು ಕೆಳದರ್ಜೆ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೂಡ ಒಳಗೆ ಆ ಕಚೇರಿಯ ಒಳಗೆ ಇಂಟರ್ನೆಟ್ ಅನ್ನ ಬಳಸುವಂತಿಲ್ಲ. ಕಚೇರಿಯ ಅಂದ್ರೆ ಕೆಲಸದ ಅವಧಿಯಲ್ಲಿ ಯಾವುದೇ ರೀತಿಯಾಗಿ ಫೋನ್ ಅನ್ನ ಬಳಕೆ ಮಾಡುವಂತಿಲ್ಲ ಅನ್ನುವಂತಹ ಕಟ್ಟುನಿಟ್ಟಿನ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಯಾಕೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮಾಹಿತಿ ಸೋರಿಕೆಯಾದರೆ ಅದಕ್ಕೆ ರೆಕ್ಕೆ ಪುಕ್ಕಗಳು ಬರ್ತಾ ಇದ್ರೆ ಅದು ಈ ಒಂದು ಪ್ರಕರಣದ ತನಿಖೆಗೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಮತ್ತೆ ಕಟ್ಟುನಿಟ್ಟಿನ ನಿಗಾವನ್ನ ವಹಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕಾವ್ಯ, ಎಸ್ ಶರತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಇಂಟರ್ನೆಟ್ ಕೂಡ ಯಾವುದೇ ಕನೆಕ್ಷನ್ ಇಲ್ಲ ಎನ್ನುವಂಥದ್ದು. ಎಸ್ಐಟಿ ಕಚೇರಿಯ ಒಳಗಡೆ ಏನಾಗುತ್ತೆ ಅನ್ನೋದು ಹೊರ ಜಗತ್ತಿಗೆ ಗೊತ್ತಾಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಕಾರಣಕ್ಕಾಗಿ ಎಸ್ಐಟಿ ತನಿಖೆ ಮಾಡಬೇಕಾದ್ರೆ ಯಾವುದೇ ಇಂಟರ್ನೆಟ್ ಗಳನ್ನ ಬಳಕೆ ಮಾಡುವಂತಿಲ್ಲ. ತನಿಖೆ ಮಾಡಬೇಕಾದ್ರೆ ಮಾತ್ರ ಅಲ್ಲ, ಒಂದು ಕಚೇರಿಯಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇಲ್ಲ. ದೊಡ್ಡ ದೊಡ್ಡ ಆಫೀಸರ್ ಅವರಿಂದ ಹಿಡಿದು ಚಿಕ್ಕ ಚಿಕ್ಕ ಪುಟ್ಟ ಕಾನ್ಸ್ಟೇಬಲ್ ವರೆಗೂ ಕೂಡ ಯಾರು ಕೂಡ ಮೊಬೈಲ್ ಬಳಕೆ ಮಾಡುವಂತಿಲ್ಲ, ಇಂಟರ್ನೆಟ್ ಅನ್ನ ಬಳಕೆ ಮಾಡುವಂತಿಲ್ಲ. ಹೊರಗಡೆ ನ್ಯೂಸ್ ಅಲ್ಲಿ ಏನ್ ಬೇಕಾದ್ರೂ ಅದನ್ನ ಹೇಳ್ತಾ ಇರ್ತಾರೆ, ಅದನ್ನ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿ ಅಲ್ಲಿರುವಂತಹ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರೇ ಹೇಳಿದ್ದಾರಂತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಪ್ರಿಂಟಿಂಗ್ ಮಿಷನ್ ಕೂಡ ಅಲ್ಲಿ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ಅಷ್ಟೊಂದು ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲಾಗ್ತಾ ಇದೆ. ಇದ್ರ ಮಧ್ಯದಲ್ಲಿ ದೂರುದಾರ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೇಳಿ ಕ್ವಶನ್ ಮಾರ್ಕ್ ಬೇರೆ. ಹೊರಗಡೆ ವಿಚಾರ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಒಳಗಡೆಯಿಂದ ಹೊರಗಡೆ ಏನೂ ಬರ್ತಾ ಇಲ್ಲ. ಇನ್ನು ಅವ್ರ ಧರ್ಮ ಗೊತ್ತಾಗತ್ತಾ? ಎಲ್ಲದೂ ಕಾದ್ ನೋಡ್ಬೇಕಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.